ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ತಾಯಿಗೋಸ್ಕರವಾಗಿ ಇಷ್ಟೆಲ್ಲ ಕಣ್ಣೀರಾಗ್ತಾ ಇದ್ದೀರಿ. ತಾಯಿಯ ಆ ಪ್ರೀತಿಯನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇದ್ದೀರಿ. ತಾಯಿ ಕೊಟ್ಟ ಕೈತುತ್ತನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇದ್ದೀರಿ. ನಮಗೆ ತಿನ್ನೋ ಅನ್ನವನ್ನ ಪ್ರೀತಿಯಿಂದ ತಿನ್ನಿಸಿದ ಆ ತಾಯಿ ಋಣವನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇದ್ದೀರಿ. ನೋಡಿ ಎಂಥ ದುರಂತ ಅಂದ್ರೆ ಕಲಿಗಾಲ ಯಾಕೋ ಅಂತ್ಯವಾಗ್ತಿದೆ ಅಂತೇಳಿ ಎಲ್ಲರಿಗೂ ಭಾವನೆ ಬಂದೋಗಿದೆ. ನಮ್ಮನ್ನ ಆಳುವ ಜನಪ್ರತಿನಿಧಿಗಳು ಕೂಡ ದಿನೇ 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 ಶೋಷಣೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಯಾರು ದೇವಮಾನವರು ಅಂತ ಹೇಳ್ತೀವೋ ಅವರೇ ಅನ್ಯಾಯ ಎಸಗ್ತಾ ಇದ್ದಾರೆ. ಪೂಜ್ಯರು ಅನ್ನೋ ಭಾವನೆ ಇದ್ದಂತ ಕೆಲವು ಜನ ಯಾವಾಗ್ಲೂ ನಮ್ಮನ್ನ ಶೋಷಣೆ ಮಾಡೋಕ್ ನಿಂತಿದ್ದಾರೆ. ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಲ್ಲಿ ಒಂದು ಘಟನೆ ನಡೆದಿದೆ ಮೊನ್ನೆ ದಿನ. ದಯಮಾಡಿ ಎಲ್ಲ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ. ತಾಯಿ ಅಂದ್ರೆ ಏನು? ಅದೊಂದು ನಮಗೆ ಜನ್ಮ ಕೊಡು ಯಂತ್ರ ಅಷ್ಟೇನಾ ತಾಯಿ? 9 ತಿಂಗಳು ಹೊತ್ತು ಹೊರುವಾಗ ನಮ್ಮನ್ನ ತನ್ನ ಕಷ್ಟದಲ್ಲೂ ನಗುವನ್ನ ಕಾಣುವಂತವಳು ತಾಯಿ. ಆ ತಾಯಿಯ ಪಾದಕ್ಕೆ ನಾವು ಎಷ್ಟು ಸಾರಿ ಬಿದ್ದರೂ ಸಮಾಧಾನ ಆಗೋದಿಲ್ಲ. ನಮ್ಮ ಚರ್ಮವನ್ನ ಸುಲಿದು ಚಪ್ಪಲಿ ಮಾಡಿದ್ರೂ ಕೂಡ ಆ ತಾಯಿ ತಂದೆಯರ ಋಣವನ್ನ ತೀರಿಸ್ಲಿಕ್ಕಾಗೋದಿಲ್ಲ. ನೋಡಿ, 80 ಲಕ್ಷ ದುಡ್ಡು ಬಂದಿತ್ತು. 4 ಜನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 10 ಲಕ್ಷ ದುಡ್ಡು ಕೊಟ್ಟಿದ್ಲು ತಾಯಿ. ಸತ್ಯ ಅಲ್ವಾ ಸರ್? 40 ಲಕ್ಷ, ಅದರಲ್ಲೂ ಗಂಡು ಮಕ್ಕಳಿಗೆ 10 ಲಕ್ಷ ಕೊಟ್ಟುಬಿಟ್ಲು. ಇನ್ನೆಷ್ಟಿತ್ತು? ಇನ್ನು 20 ಲಕ್ಷ ದುಡ್ಡಿದೆ. ತಾಯಿ ತೀರೋಗಿದ್ದಾಳೆ. ತಾಯಿ ಶವವನ್ನ ಒಪ್ಪ ಮಾಡೋದಕ್ಕೆ ಹೊಲದತ್ತಕ್ಕೆ ತಗೊಂಡೋದ್ರೆ ಮಕ್ಕಳು ಅವಕಾಶ ಕೊಡ್ಲಿಲ್ಲ. ಇವಳನ್ನ ಎಲ್ಲಾರು ಬಿಸಾಕ್ಬಿಡಿ, ನಾವಂತೂ ಒಪ್ಪ ಮಾಡೋಕ್ ಅವಕಾಶ ಕೊಡಲ್ಲ ನಮ್ಮ ಜಮೀನಲ್ಲಿ. ಹೆಣವನ್ನ ಜಾಡಿಸಿ ತಳ್ಳಿದ ಮಕ್ಕಳು 40 ಲಕ್ಷ ದುಡ್ಡು ಕೊಟ್ರೆ ನಾನೀಗ ಒಪ್ಪ ಮಾಡೋದಕ್ ಬಿಡ್ತೀನಿ, ಇಲ್ಲ ಅಂದ್ರೆ ಬಿಡಲ್ಲ ಅಂತ ಹಠ ಮಾಡಿ ಕೂತಿದ್ರ. ಹೆಣ್ಣು ಮಕ್ಕಳು ಬಂದು ಗೊಳೋ ಅಂತ ಹತ್ತು. ನೋಡಿ, ಅದಕ್ಕೆ ಇರ್ಬೇಕು, ಹೆಣ್ಣಿರ್ಬೇಕು ಅನ್ನೋದು ಅದಕ್ಕೆ ಅಲ್ಲ. ಗಂಡು ಬೇಡ ಅಂತಲ್ಲ, ಗಂಡು ಇರ್ಬೇಕು, ಆದ್ರೆ ಹೆಣ್ಣು ಯಾವತ್ತೂ ಕೂಡ ಕರುಣಾಮಯಿ ಅನ್ನೋದಕ್ಕೆ ಇದೆ ಸಾಕ್ಷಿ. ಆಗ ಅವ್ರವನ ಹೆಣವನ್ನ ತಗೊಬಂದು ತಹಸೀಲ್ದಾರ್ ಆಫೀಸಲ್ಲಿ ಇಟ್ಟು, ಸ್ವಾಮಿ ನಮಗ್ ನ್ಯಾಯ ಕೊಡಿ, ನಮ್ಮವ್ವ ಬೀದಿ ಹೆಣವಾಗ್ತಾ ಇದ್ದಾಳೆ. ಹೆಣವನ್ನ ಬಿಸಾಕ್ಬಿಟ್ಟು ಹೊಂಟೋದ್ರು ಮಕ್ಕಳು, ಗಂಡು ಮಕ್ಕಳು. ಹೆಣ್ಣು ಮಕ್ಕಳು ಹೋಗಿ ಆ ಹೆಣವನ್ನ ತಹಸೀಲ್ದಾರ್ ಆಫೀಸಲ್ಲಿ ಇಟ್ಟು ತಹಸೀಲ್ದಾರಿಂದ ನ್ಯಾಯ ಕೊಡಿಸಿ ಸಂಜೆ ಮೇಲೆ ತಂದು ಆ ತಾಯಿಗೆ ಒಂದು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಜನ್ಮ ಕೊಡುವಾಗ ತಾಯಿ ಏನಾದ್ರೂ ಅವ್ರ ಮೆಟ್ರ ಚಿಮಕ್ ಕೊಟ್ಟಿದ್ರೆ, ಕುತ್ತಿಗೆ ಹೆಚ್ಚಕ್ ಕೊಟ್ಟಿದ್ರೆ ಈ ಜಗತ್ ನೋಡ್ತಿದ್ರಪ್ಪ. ಕೇವಲ ದುಡ್ಡಿಗಾಗಿ ಆ ತಾಯಿಯನ್ನ ಅನಾಥ ಶವ ಮಾಡಾಕ್ ಬಿಡ್ರಲ್ಲೋ. ಎಲ್ಲಿದೆ ಸ್ವಾಮಿ ನ್ಯಾಯ? ಎಷ್ಟು ದೇವರನ್ನ ಸುತ್ತಿದ್ರೆ ಏನು ಪ್ರಯೋಜನ? ಎಷ್ಟು ಧರ್ಮವನ್ನ, ಎಷ್ಟು ಹೋಮ ಹವನಾದಿಗಳನ್ನ ಮಾಡಿದ್ರೆ ಏನು ಪ್ರಯೋಜನ? ಕಡೆಗಳಿಗೆನಲ್ಲಿ ತಾಯಿಗೊಂದು ಮುಕ್ತಿ ಕಾಣಿಸಕ್ಕೆ ಗಂಡು ಮಕ್ಕಳು ಇಲ್ಲದೆ ಹೋದ್ರಲ್ಲ. ಬೇರೆ ಊರಿಗೆ ಮದುವೆ ಆಗಿದ್ದ ಹೆಣ್ಣು ಮಕ್ಕಳು ಬಂದು ಆ ತಾಯಿಯನ್ನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಇದು ನಮಗೆಲ್ಲರಿಗೂ ಪಾಠವಾಗಬೇಕು. ನಾಳೆ ನಾವು ಕಣ್ಣೀರು ಹಾಕಬಾರದು. ಆಯುಸ್ಸು ಗಟ್ಟಿಯಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎತ್ತವರನ್ನ ಕೀಳಾಗಿ ಕಾಣೋದನ್ನ ಬಿಡಬೇಕು ನಾವು. ಯಾಕೆಂದ್ರೆ ನಮಗೆ ಮಾತು ಕಲಿಸಿಕೊಟ್ಟವ್ರು ಅವರು, ಅವರನ್ನ ಬೈಯೋದು ನಮಗೆ ಹಕ್ಕಿಲ್ಲ. ನಮಗೆ ನಡೆಯೋದನ್ನ ಕಲಿಸಿಕೊಟ್ಟವ್ರು ತಾಯಿ ತಂದೆ. ಅಪ್ಪ ಹರಿದೋದ ಚಪ್ಪಲಿಯನ್ನ ಹಾಕೊಂಡು, ಅರ್ಕಲು ಬಟ್ಟೆಯಲ್ಲಿ, ಹರಿದೋದ ಬನೀನಲ್ಲಿ ಬೆಳಗಾನ ಮೂಟೆ ಹೊತ್ತು ಕೂಲಿ ಮಾಡಿ ಗಾಡಿ ತಳ್ಳಿ ಏನೋ ಸಂಪಾದನೆ ಮಾಡ್ಕೊ ಬರೋದು ಅವನ ಸೋಕಿಗಲ್ಲ. ನನ್ನ ಮಕ್ಕಳು ಮನೆಯಲ್ಲಿದ್ದಾರೆ ಅಂತೇಳಿ ಪಾಪ ಬೆಳಗ್ಗೆಯಿಂದ ಸಂಜೆ ಗಂಟ ದುಡಿತಾನೆ. ಅವ್ವ ಬೇಯಿಸಾಕಿ ಸಾಲಿಲ್ಲ ಅಂದ್ರೆ ಮಕ್ಕಳಿಗೆ ಎಲ್ಲನೂ ಹೊಟ್ಟೆ ತುಂಬ ಊಟ ಮಾಡಿಸಿ ತಾನು ಮಾತ್ರ ನೀರು ಕುಡಿದು ಮಲಗೋಳು ಆ ನನ್ನವ್ವ.
ಅಂತವಳನ್ನ ನೀವು ಬರೀ ದುಡ್ಡಿಗಾಗಿ ಹಿಂಗೆ ಬೀದಿ ಹೆಣ ಮಾಡ್ಬಿಟ್ಟು ಹೊರಟೋದ್ರೆ ಎಲ್ಲಿದೆ ನ್ಯಾಯ ಸ್ವಾಮಿ? ತಾಯಿ ತಂದೆಯರಿಗೆ ಗೌರವ ಎಲ್ಲಿದೆ? ಅದಕ್ಕೆ ಹೇಳ್ತಾರೆ ಒಬ್ಬ ಕವಿಗಳು, ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಅವರನ್ನ ಮರೆತ್ರೆ ನಮಗೆ ಮೋಕ್ಷನೂ ಸಿಗುವುದಿಲ್ಲ, ಶಕ್ತಿ ಯುಕ್ತಿ ಏನು ಸಿಗೋದಿಲ್ಲ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಕೋಟಿ ಹಣವ ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ಕೋಟಿ ಹಣವ ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ಸಿಗುವರೇನು. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವುದೇನು. ಹಡೆದವರೆಂದು ನಗುತ್ತಿರಲದು ನಿನ್ನಯ ಬಾಳಿನ ಸಿರಿ ಸಂಪದವು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು. ಹಣವ ಕೊಟ್ಟು ಮಡದಿಯರನ್ನು
ಸುಲಭದಲ್ಲಿ ಕೊಳ್ಳಲುಬಹುದು ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು ರಾಶಿ ರಾಶಿ ಹಣವನ್ನು ಸುರಿಯೇ ಎತ್ತ ತಾಯಿ ದೊರಕುವಳೇನು ರಾಶಿ ರಾಶಿ ಹಣವನ್ನು ಸುರಿಯೇ ಎತ್ತ ತಂದೆ ದೊರಕುವರೇ ಹಡೆದವರೆಂದು ಸಿರಿ ಸಂಪದವು ಹಡೆದವರೆಂದು ಸಿರಿ ಸಂಪದವು ನಶ್ವರ ಎಂಬುದ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ನಿನಗೆ ಜನ್ಮ ಕೊಟ್ಟಳು ತಾಯಿ ನಿನಗೆ ಜನ್ಮ ಕೊಟ್ಟ ತಂದೆ ನಿನಗೆ ಜನ್ಮ ಕೊಟ್ಟಳು ತಾಯಿ ನಿನಗೆ ಜನ್ಮ ಕೊಟ್ಟ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರೆ ತಾಯಿ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರೆ ತಾಯಿ ತಂದೆ ಅಕ್ಕರೆಯಿಂದ ಅಕ್ಷರ ಕಲಿಸಿ ಅಕ್ಕರೆಯಿಂದ ಅಕ್ಷರ ಕಲಿಸಿ ನಿನ್ನನು ಜಗಕ್ಕೆ ತಂದವರಿವರು ಏನೆಲ್ಲ ಮರೆದರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆದರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಏನೆಲ್ಲ ಮರೆತರು ತಮ್ಮ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ತಾಯಿಯವರ ಕಣ್ಣಲ್ಲಿ ನೀರು ನಮ್ಮ ಅಣ್ಣವರು ಕಣ್ಣೀರಾಗ್ತಾ ಇದ್ದಾರೆ ಯಾಕೆಂದ್ರೆ ಆ ತಾಯಿ ತಂದೆಯ ಶಕ್ತಿ ಅಂತದ್ದು ಕಣ್ರಪ್ಪ ನಾವು ಎಣ್ಣೆ ಬಾಟ್ಲ ಮುಂದ್ಗಡೆ ಕೂತ್ಕೊಂಡಾಗ ಮಕ್ಕಳ ನೆನಪಾಗ್ಬಿಡ್ತಾರೆ ಅಥವಾ ಹೆಚ್ಚಾಗಿ ಹೋಗಿ ಯಾವ್ದೋ ಹೋಟ್ಲಲ್ಲಿ ತಿಂಡಿ ತಿನ್ನುವಾಗ ಅಟ್ಟಿಲಿ ನಮ್ಮ ಮನೇಲಿ ಕಂದಗಳು ಕಾಯ್ತಾ ಇರ್ತೇವೆ ಅಂತ ಮಕ್ಕಳು ನೆನಪಾಗ್ಬಿಡ್ತಾರೆ ಯಾರಿಗೆ ತಾಯಿ ತಂದೆಗೆ ಅದೇ ಮಕ್ಕಳು ಎಲ್ಲೆಲ್ಲಾರು ತಿರುಗಾಡುವಾಗ ಅಪ್ಪವನ್ನ ನೆನಪೇ ಆಗೋದಿಲ್ವಾ ಕೆಲವು ಮಕ್ಕಳಿಗೆ ಅಪ್ಪವನ್ನ ಮರೆತ್ರೆ ಭಗವಂತ ಒಳ್ಳೇದ್ ಮಾಡೋದಿಲ್ಲ ಅವ್ರನ್ನ ಸಾಕಿದ್ರೆ ನಿಮ್ಮನ್ನ ಯಾರು ಕೆಟ್ಟದ್ ಮಾಡೋಕ್ ಆಗೋದೇ ಇಲ್ಲ ಯಾವ ಅಂತ್ರ ತಂತ್ರ ಮದ್ದು ಮಾಟ ಯಾವುದು ಕೂಡ ನಡೆಯಲ್ಲ ತಂದೆ ತಾಯಿಗಳ ಸೇವೆಯನ್ನ ಮಾಡಿದ್ರೆ ಹಾಗಾಗಿ ಆ ಎತ್ತವರನ್ನ ಅನುಗಾಲ ಪೂಜಿಸೋಣ ಅವರ ಸೇವೆ ಮಾಡೋಣ ನೀವೆಲ್ಲರೂ ಕೂಡ ನನಗೆ ಪೂಜ್ಯ ಸಮಾನರು ಹಿರಿಯರು ನಾನು ಹೇಳುವಂತ ಮಾತಲ್ಲಿ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ ಯಾಕೆಂದ್ರೆ ನಾನು ಹೇಳುದು ಕರ್ತವ್ಯ ಬೀದಿ ಬೀದಿಲಿ ಅನಾಥವಾಗಿ ಅಲಿತಾ ಇದ್ದಾರೆ ಅವ್ವ ಅಪ್ಪ ಅಂತೂ ತನ್ನಕ್ಕಾಗಿ ಏನವಾ ನಿನಗ್ ಮಕ್ಳಿಲ್ವಾ ಅಂದ್ರೆ ಯಾಕಪ್ಪ ಇಲ್ಲ 5 ಜನ ಮಕ್ಳವ್ರ ಕಣಪ್ಪ ಒಬ್ರು ಅಂತೂ ತನ್ನ ಕಲಕೊಣೋ ಕಂದ ಒಂದ್ 5 ರೂಪಾಯಿ ಇದ್ರು ಕೂಡ ಅಂತೂ ತನ್ನ ತಿನ್ಕತ್ತೀನಿ ಅಂತಾರಲ್ಲ ಕಳ್ಳು ಕಿತ್ ಬರಲ್ವಾ ಅವ್ವ ಎತ್ತಾಗ ಆ ತಾಯಿ ಒಂದಿನಾದ್ರೂ ಮಕ್ಕಳನ್ನ ಹಸಿಸ್ ಮಲಗಿಸಿದ್ಲ ಅಪ್ಪ ಏನಾದ್ರೂ ಆ ಮಕ್ಕಳಿಗೆ ಏನು ತಂದಾಕಿರ್ಲಿಲ್ವಾ
ಎಲ್ಲವನ್ನು ಕೊಟ್ಟ ಆ ತಾಯಿ ತಂದೆಗಳು ಕೊನೆಗಳಿಗೆಯಲ್ಲಿ ಅನ್ನಕ್ಕಾಗಿ ಅವರಿವ್ರ ಹತ್ರ ಕೈ ಚಾಚುತ್ತಾ ಇದ್ದಾರೆ. ಇದಾಗಬಾರದು. ನಾವೆಲ್ಲ ಮನುಷ್ಯರಲ್ಲಿ ಹೃದಯವಂತಿಕೆ ಇರಬೇಕು, ತಾಯಿ ತಂದೆಯರನ್ನು ಗೌರವಿಸುವಂತ ಪ್ರೀತಿ ಇರಬೇಕು ಎಂಬುದಾಗಿ ಹೇಳ್ತಾ, ಅದಕ್ಕೆ ಅವ್ವ ಎನ್ನುವ ದೇವತೆ ಎಲ್ಲಿ ಓದೆಯೋ ನನ್ನವ್ವ, ಎಲ್ಲಿ ಓದೆಯೋ ನನ್ನವ್ವ, ಆ ತಾಯಿಯ ಯಾವತ್ತೂ ಆಶೀರ್ವಾದ ನಮಗಿರ್ಲಿ ಎಂಬುದಾಗಿ ಕೇಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.